ನಮಸ್ಕಾರ ಫ್ರೆಂಡ್ಸ್, SLN ಇಂಜಿನಿಯರಿಂಗ್ ಆ್ಯಂಡ್ ಫ್ಯಾಬ್ಟೆಕ್ ಅವ್ರ ಕಡೆಯಿಂದ. ನಮ್ಮ ಊರು ಅಗಳಿ, ಮಡಕ್ಶಿರ ತಾಲೂಕು, ನಮ್ಮದು ಆಂಧ್ರ ಗಡಿ ಭಾಗ ಆಗಿರುತ್ತೆ. ಸೊ ಇಲ್ಲಿ ವರ್ಕ್ ಏನಂತಂದರೆ, ಒಂದು ಮೇಕೆ ಶೆಡ್ ವರ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಕೆಳಗಡೆ ಮೇಕೆಗಳನ್ನ ಕೂಡಾಕತ್ತರ. ಸೊ ನೋಡ್ತಾ ಇರ್ಬೋದು, ಈ ಕೆಲಸ ನಾವು ಮಧುಗಿರಿ ತಾಲೂಕು ಸಿಂಗ್ರಾವತ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ಮಾಡಿರ್ತೀವಿ. ಟೋಟಲ್ ಈ ಶೆಡ್ ವರ್ಕಿಗೆ ಒಂದು 800 kgಯಷ್ಟು ಕಬ್ಬಣ ನಾವು ಬಳಸ್ಕೊಂಡಿದ್ದೀವಿ. ಮತ್ತು ಫೋಲ್ ಮಾತ್ರ ಹೆವಿ ಮಸ್ತ್ ಕ್ವಾಲಿಟಿ ಇರೋಂಥ A1 ಗೋಲ್ಡ್ ಕಂಪ್ನಿದ ನಾವು ಯೂಸ್ ಮಾಡಿದ್ದೀವಿ. ಮತ್ತು ಪರ್ಲೈನ್ಸ್ ಎಲ್ಲ ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಹೆವಿಯಾಗಿ ಮಾಡ್ತಾಯಿದ್ದೀವಿ ಅಂತ. ಹತ್ತತ್ರ ಇರೋದ್ರಿಂದ ತುಂಬಾ ಬಂದೋಬಸ್ತಾಗಿರುತ್ತೆ. ಮತ್ತು ಸೈಡಲ್ಲಿ ಈ ಥರ ಸೇಫ್ಟಿ ಗ್ರಿಲ್ ಬರುತ್ತೆ, ಲಿಂಕ್ ಮೆಸ್ ಇದು. ಸೊ ಇದು ಜಿಂಕ್ ಐಟಮ್ಗೆ ರೆಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಸುತ್ತ 4 ಕಡೆನೂ ಫುಲ್ಲು ಪ್ರೊಟೆಕ್ಷನ್ ಇರುತ್ತೆ. ಯಾವುದೇ ಥರ ಯಾರೂ ಎಂಟ್ರಿ ಆಗೋಕ್ಕಾಗಲ್ಲ, ಮತ್ತು ಯಾವುದೇ ಪ್ರಾಣಿಗಳೂ ಎಂಟ್ರಿ ಆಗೋಕ್ಕಾಗಲ್ಲ. ಸೊ ಫುಲ್ಲು ಸೆಕ್ಯೂರಿಟಿ ಆಗಿರುತ್ತೆ. ನಿಮ್ಮ ಒಂದು ಆಡುಗಳಿಗೆ ಎಲ್ಲ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಕಡಿಮೆ ಬಜೆಟಲ್ಲೇ ಮಾಡಿರೋಂಥ ವರ್ಕ್ ಇದು. ನೋಡ್ತಾ ಇರ್ಬೋದು ನೀವು ಮೆಸ್ ವರ್ಕ್ ಯಾವ ಥರ ಬಂದಿದೆ ಅಂತ. ಸೊ ಇದು ಟೋಟಲ್ ಅಳತೆ ಬಂದು 18 ಅಡಿ ಅಗಲ ಇದೆ, 20 ಅಡಿ ಉದ್ದ ಇದೆ. ಸೊ 18ಕ್ಕೆ 20 ಸೈಜಲ್ಲಿ ಮಾಡಿರೋದು. ಸೊ ಟೋಟಲ್ ಕಾಸ್ಟಿಂಗ್ ಬಂದು ಇದನ್ನು ರೆಡಿ ಮಾಡೋದಕ್ಕೆ 1,30,30,000 ರೂಪಾಯಿ ಟೋಟಲ್ ಇವ್ರಿಗೆ ಖರ್ಚು ಬಂದಿದೆ. ನೋಡ್ಬೋದು ಯಾವ ಥರ ವರ್ಕ್ ಮೆಸ್ಸು ಫಿನಿಶಿಂಗ್ ಬಂದಿದೆ ಅಂತ. ಸೊ ಹಾಗೆ ರೂಫಿಂಗ್ ಶೀಟ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಅಲ್ಲೊಂದು ಮರ ಕೂಡ ಅಡ್ಡ ಇತ್ತು. ಸೊ ಮರ ನಾವು ಯಾವ ರೀತಿ ತಪ್ಪಿಸ್ಕೊಂಡು ವರ್ಕ್ ಮಾಡಿದ್ದೀವಿ ಅನ್ನೋದು ನೀವು ಸಂದಿಲ್ಲಿ ನೋಡ್ಬೋದು. ಸೊ ರೂಫಿಂಗ್ ಶೀಟು ಈ ಥರ ಫಿಟ್ಟಿಂಗ್ ಬಂದಿರುತ್ತೆ. 0.5 ಥಿಕ್ನೆಸ್ ಇರುವಂಥ ಜಪಾನ್ ಶೀಟ್ನ ನಾವು ಈ ಒಂದು ಶೆಡ್ಡಿಗೆ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನಿಮ್ಮ ಫಿನಿಶಿಂಗು ಯಾವ ಥರ ಬರುತ್ತೆ ಅಂತ. ಸೊ ಈ ಕಡೆ ಫ್ರಂಟಲ್ಲಿ ಒಂದು ಡೋರ್ ಬಿಟ್ಟಿದ್ದೀವಿ. ನೋಡ್ಬೋದು 4 ಅಡಿ ಅಗಲ ಇರುತ್ತೆ, 6.75 ಅಡಿ ಹೈಟ್ ಇರುತ್ತೆ. ಅದಕ್ಕೆ ಚಿಕ್ಕದಾಗಿ ಒಂದು ಗ್ರಿಲ್ ಸಮೇತ ಮಾಡಿದ್ದೀವಿ ಮೇಲ್ಗಡೆ, ಸ್ವಲ್ಪ ಲುಕ್ಕು ಚೆನ್ನಾಗಿ ಕಾಣಲಿ ಅಂತ. ಸೊ ರೂಫಿಂಗ್ ಶೀಟ್ ಇನ್ಸ್ಟಾಲೇಷನಲ್ಲಿ ನಾವೊಂದು ಬೆಸ್ಟಾಗೆ ಮಾಡಿಕೊಡ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ದಂಗೆ ನೀಟಾಗಿ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಸೊ ಇನ್ಸೈಡ್ದ ನೀವು ಒಳಗಡೆ ಶೆಡ್ ಒಳಗಡೆ ನೋಡಬೇಕು ಅಂತಂದರೆ ಸೊ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ನೋಡ್ಬೋದು ಯಾವ ಥರ ಸ್ಪೇಸು ವೇಸ್ಟ್ ಮಾಡ್ದಂಗೆ ಯಾವ ಥರ ಕವರ್ ಮಾಡಿಕೊಟ್ಟಿದ್ವಿ ಕಸ್ಟಮರ್ಗೆ ಅಂತ. ಸೊ ಕಸ್ಟಮರ್ ಕೂಡ ತುಂಬ ಖುಷಿ ಆಗಿಬಿಟ್ರು ಈ ಒಂದು ವರ್ಕ್ ನೋಡಿ. ಇದು ಫ್ರಂಟ್ ವ್ಯೂವು, ಫ್ರಂಟಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. ಸೊ ಕಸ್ಟಮರು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ನಮ್ಮ ಸರೌಂಡಿಂಗ್ಸಲ್ಲಿ ಯಾವುದೇ ಥರ ಶೆಡ್ ವರ್ಕ್ ಇರ್ಬೋದು, ರೂಫಿಂಗ್ ಶೀಟ್ ವರ್ಕ್ ಫಿಟ್ಟಿಂಗ್ಸ್ ಇರ್ಬೋದು, ಮತ್ತು ಗ್ರಿಲ್ ವರ್ಕು, ಗೇಟ್ ವರ್ಕು, ರೋಲಿಂಗ್ ಶಟರ್ಸು, ಶೆಡ್ ವರ್ಕ್ಸ್, ಇಂಡಸ್ಟ್ರಿಯಲ್ ಶೆಡ್ಸು, ಈ ಥರ ಯಾವುದೇ ವರ್ಕ್ ಇದ್ರೂ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಸ್ವಂತ ಗ್ರಾಮ ಅಗಳಿ ಸುತ್ತಮುತ್ತ, ಮತ್ತು ಶಿರಾ ತಾಲೂಕು ಸುತ್ತಮುತ್ತ, ಮತ್ತು ಮಧುಗಿರಿ ತಾಲೂಕು ಸುತ್ತಮುತ್ತ ನಾವು ಕೆಲಸ ಮಾಡಿಕೊಡ್ತೀವಿ. ಅಗಳಿ ಸರೌಂಡಿಂಗ್ ಒಂದು 20-25-30 ಕಿಲೋಮೀಟ್ರು ಡಿಸ್ಟೆನ್ಸ್ ಇದ್ರೂ ನಾವು ಮಾಡಿಕೊಡ್ತೀವಿ. ಡಿಪೆಂಡ್ಸ್ ಅಪಾನ್ ಕೆಲಸದ ಮೇಲೆ ದೂರವರೆಗೂ ಡಿಪೆಂಡ್ ಮಾಡ್ತೀವಿ. ಸೊ ಈ ಥರ ನಾವು ಹೇಳ್ಬೋದು. ಮತ್ತು ವೆಲ್ಡಿಂಗ್ ಮಾಡೋದು ಎಷ್ಟು ರಿಸ್ಕ್ ಇರುತ್ತೆ ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಕೆಲಸ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ ಎಲ್ಲರೂ. ಬಟ್ ಕೆಲಸ ಫಿನಿಶಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಒಬ್ಬ ಕೆಲಸಗಾರನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲಸಗಾರರಿಗೆ ನೀವು ಯಾವ ಥರ ಐಟಮ್ ಕೊಡಿಸ್ತೀರಾ ಅದೇ ಥರ ಕೆಲಸ ಬರುತ್ತೆ. ಕ್ವಾಲಿಟಿ ಮೆಟೀರಿಯಲ್ ನೀವು ಕೊಟ್ಟಿದ್ದೀರ ಅಂದರೆ ಖಂಡಿತ ಕ್ವಾಲಿಟಿ ಕೆಲಸನೇ ಎಲ್ಲ ಕೆಲಸಗಾರರು ಮಾಡಿಕೊಡ್ತಾರೆ. ನೀವು ಮುಂದೆ ನಿಂತು ಮಾಡಿಸ್ಬೇಕಷ್ಟೆ. ಅಷ್ಟು ರಿಸ್ಕ್ ಇರೋಂಥ ಕೆಲಸನೇ, ಸ್ವಲ್ಪ ಡೇಂಜರ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಅದರಿಂದನೇ ಸ್ವಲ್ಪ ಪೇಮೆಂಟ್ಸು ಎಲ್ಲನೂ ಜಾಸ್ತಿ ಇರುತ್ತೆ, ಸ್ವಲ್ಪ ಎಫೆಕ್ಟು ಜಾಸ್ತಿ ಇರುತ್ತೆ. ನಮಗೆ ವೆಲ್ಡಿಂಗ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಕಣ್ಣಿಗೂ ಸ್ವಲ್ಪ ಎಫೆಕ್ಟು ನಮಗೆ, ಮತ್ತು ಕೈ ಕಾಲಿಗೆಲ್ಲ ಕಿಡಿ ಸಿಡಿಯೋದ್ರಿಂದ ಅದನ್ನು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಡಿಪೆಂಡ್ ಮಾಡಿ ನಾವು ಲೇಬರ್ ಡಿಸೈಡ್ ಮಾಡ್ತೀವಿ.
ಮತ್ತು ಒಂದು ಚಿಕ್ಕದಾಗಿ ಒಂದು ಕಾಂಪೌಂಡು ಅಟ್ಯಾಚ್ಮೆಂಟ್ ಥರ ಇಲ್ಲಿ ಮಾಡಿಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಡೋರ್ ಬರುತ್ತೆ. ಸೊ ನೋಡಿ, ಈ ರೀತಿ ಕಂಪ್ಲೀಟ್ ಆಗುತ್ತೆ.